ಇದೇ ತಿಂಗಳ 13ರಿಂದ ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು, ರಾಜ್ಯದ ವಿವಿಧ ಸಮಸ್ಯೆಗಳ ಕುರಿತು ಸದನದ ಒಳಗೆ ಸಮಗ್ರ ಚರ್ಚೆ ಆಗಬೇಕು ಅಂತ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬಡವರಿಗೆ ಯಾವುದೇ ರೀತಿಯ ಸಹಾಯ ಸಿಗ್ತಾ ಇಲ್ಲ. ಹಾಲು ಉತ್ಪಾದಕರಿಗೆ ನೀಡಲಾಗ್ತಿದ್ದಂತಹ ಪ್ರೋತ್ಸಾಹ ಧನವನ್ನು ಕೂಡ ಸರ್ಕಾರ ಈಗ ನಿಲ್ಲಿಸಿದ್ದು, ಇದರಿಂದ ಸುಮಾರು 1,000 ಕೋಟಿ ಮೊತ್ತದ ನೆರವು ರೈತರಿಗೆ ತಪ್ಪಿದಂತಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಮಳೆ 2 ತಿಂಗಳು ತಡವಾಗಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಸಿ ಬರ ಹಾಗೂ ಹೋಮ ಬರದ ಪರಿಸ್ಥಿತಿಯಿಂದ ತೊಗರಿ, ಉದ್ದು, ಸೂರ್ಯಕಾಂತಿ ಸೇರಿದಂತೆ ವಿವಿಧ ಬೆಳೆಗಳ ಉತ್ಪಾದನೆಗೆ ಒಡೆತ ಬಿದ್ದಿದೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಬೆಳೆ ನಷ್ಟ ಹಾಗೂ ಸರ್ಕಾರದಿಂದ ದೊರೆಯಬೇಕಾದಂತಹ ನೆರವಿನ ಕುರಿತು ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ. ಹಾಗೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವ ವಿಚಾರವಾಗಿ ಕೂಡ ವಿಜಯೇಂದ್ರ ಅವರು ಪ್ರಶ್ನೆಗಳನ್ನು ಎತ್ಕೊಂಡಿದ್ದಾರೆ. 186 ಕೋಟಿ ಹಗರಣದ ಆರೋಪಗಳು ಕೇಳಿಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನಮಗೇನು ನಾಗೇಂದ್ರ ಅವರ ಬಗ್ಗೆ ವೈಯಕ್ತಿಕ ದ್ವೇಷ ಏನಿಲ್ಲ, ಆದ್ರೆ ಯಾರು ಇವತ್ತು ಅಪರಾಧ ಸ್ಥಾನದಲ್ಲಿ ನಿಂತಿದ್ದಾರೋ, ಯಾರ ಮೇಲೆ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದಂತಹ ಹಣವನ್ನ ಲೂಟಿ ಮಾಡ್ತಿರೋ ಆರೋಪ ಇದೆಯೋ, ಅವರನ್ನ ಹೇಗೆ ಇವತ್ತು ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತಹ ಅನಿವಾರ್ಯತೆ ಏನಿತ್ತು? ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರನ್ನ ತಗೊಳ್ಳೇಬೇಕಾದಂತಹ ಭಯ ಯಾಕೆ ನಿರ್ಮಾಣ ಆಯ್ತು? ಅಥವಾ ಮುಖ್ಯಮಂತ್ರಿಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಒತ್ತಡ ಏನಾದ್ರೂ ಬೀಳ್ತಿದ್ಯಾ? ಅದನ್ನಾದ್ರೂ ಸ್ಪಷ್ಟಪಡಿಸಬೇಕಲ್ವಾ? ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ದ್ರೋಹ ಬಗೆದಿರುವಂತಹ ವ್ಯಕ್ತಿಯ ವಿರುದ್ಧ ಚಾರ್ಜ್ ಶೀಟ್ ಇದ್ದಾಗ ಅವರನ್ನ ಕ್ಯಾಬಿನೆಟ್ ನಲ್ಲಿ ತಗೊಂಡಿರೋದು ಅಕ್ಷಮ್ಯ ಅಪರಾಧ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಕಾಕ್ರೋಚ್ಗಳೆಲ್ಲ ಸೇರಿದ್ವು. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟು ಕೊನೆಯಲ್ಲಿ ಆಗಿದ್ದೇನು ಅಂತ ದೇಶ ನೋಡಿದೆ. ವಿಚಿತ್ರಕಾರಿ ಶಕ್ತಿಗಳು ಪ್ರವೇಶ ಮಾಡಿ ದೇಶದಕ್ಕೆ ದೊಡ್ಡ ಗಂಧಾಂತರವನ್ನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಆದಾಗ ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ಇಂಥ ಘಟನೆ ನಮ್ಮ ದೇಶದಲ್ಲಿ ನಡೆಯಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೆ ಹಲವು ತೀರ್ಮಾನಗಳು. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಮಾಡಿರ್ತಕ್ಕಂತ ಒಂದು ದ್ರೋಹ ಅನ್ನೋದನ್ನು ಕೂಡ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಗೇನು ನಾಗೇಂದ್ರ ಅವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಏನಿಲ್ಲ ನಮ್ಗೆ, ಆದ್ರೆ ಯಾರು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ, ಯಾರು ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತ ಹಣವನ್ನ ಲೂಟಿ ಮಾಡಿರ್ತಕ್ಕಂತ ಆರೋಪ ಇವತ್ತು ನಾಗೇಂದ್ರ ಅವ್ರ ಮೇಲಿದೆ, ಅವ್ರನ್ನ ಹೇಗೆ ಇವತ್ತು ಕ್ಯಾಬಿನೆಟ್ ಗೆ ತೆಗೆದುಕೊಂಡಿದ್ದಾರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು. ಅಂತ ಅನಿವಾರ್ಯತೆ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಥವಾ ಅಂತ ಭಯ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವ್ರನ್ನ ತಗೊಳ್ಳೇಬೇಕಾದಕ್ಕಂತ ಭಯ ಏನಕ್ಕೆ ನಿರ್ಮಾಣ ಆಯ್ತು? ಅನಿವಾರ್ಯತೆ ನಿರ್ಮಾಣ ಆಯ್ತು, ಭಯ ಆಯ್ತು. ಇವತ್ತು ಆಯ್ತು ಮುಖ್ಯಮಂತ್ರಿಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡಿನಿಂದ ಒತ್ತಡ ಬಂತ, ಅದನ್ನಾರು ಕೂಡ ಸ್ಪಷ್ಟಪಡಿಸಬೇಕು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ದ್ರೋಹ ಬಗ್ದಿರತಕ್ಕಂತ ವ್ಯಕ್ತಿಯ ವಿರುದ್ಧ ಚಾರ್ಜ್ ಶೀಟ್ ಇದ್ದಾಗ ಅವರನ್ನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವನ ಜೊತೆ ಚೆಲ್ಲಾಟ ಆಡಬಾರ್ದು ರಾಜ್ಯ ಸರ್ಕಾರ. SDRF ಫಂಡ್ ಸೇರ್ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ನೀರಿಗೋಸ್ಕರ ಅಂತೇಳಿ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದು ಬಿಟ್ಟರೆ ಬೇರೆ ಏನ್ ಪರಿಹಾರ ಕೊಟ್ಟಿದ್ದಾರೆ SDRF ಇಂದ? ಅದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವ್ರು ಮಾತನಾಡ್ಬೇಕಾಗ್ತದೆ.